ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನಾವು ವೀಕ್ಲಿ ರಿವಿಷನ್ ಕ್ಲಾಸನ್ನು ನೋಡ್ತಾ ಇದ್ವಿ. ಸೊ ಏನು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಅಂದರೆ, ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಏನು ಆರ್ಟಿಕಲ್ಸನ್ನು ನೋಡ್ತೀವಿ ಅದನ್ನು ಕ್ವೆಶನ್ ಸ್ವರೂಪದಲ್ಲಿ ನಾವು ರಿವೈಸ್ ಮಾಡ್ತೀವಿ. ಯಾಕೆ ಅಂತಂದರೆ ಈ ರೀತಿಯಾದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪುನರಾವರ್ತನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣ ನಾವು ರಿವಿಷನನ್ನು ಮಾಡ್ತೀವಿ, ಕರೆಂಟ್ ಅಫೇರ್ಸ್ ರಿವಿಷನನ್ನು ಮಾಡ್ತೀವಿ. ಬಟ್ ಥ್ರೂ ಕ್ವೆಶನ್ಸ್ ಫಾರ್ಮ್ಯಾಟಲ್ಲಿ ನಾವು ಈ ಒಂದು ರಿವಿಷನನ್ನು ಮಾಡ್ತೀವಿ. ಸೊ ಇವತ್ತು ನಾವು ಮೊದಲಿಗೆ ಯಾವ್ಯಾವ ಟಾಪಿಕನ್ನು ನೋಡ್ತಾ ಇದ್ದೀವಿ, ಹಾಗೆ ಕ್ವೆಶನ್ಸನ್ನು ಈಗ ನಾವು ನೋಡೋಣ. ಇವತ್ತು ನಾವು ರಿವೈಸ್ ಮಾಡ್ತಿರುವಂಥ ಟಾಪಿಕ್ಗಳ ಲಿಸ್ಟಲ್ಲಿದೆ. ಮೊದಲಿಗೆ ಕರ್ನಾಟಕದ ಬಜೆಟ್ ಬಗ್ಗೆ ನಾವು ನೋಡ್ತೀವಿ. ತದನಂತರ ಲೇನ್ ಕಾಂಪೋಸ್ಟರ್ಗಳನ್ನು ಬೆಂಗಳೂರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ, ಬೆಳ್ಳಂದೂರು ರೀಜನಲ್ಲಿ. ಸೊ ಅದರ ಕುರಿತಾಗಿ ನೋಡ್ತೀವಿ. ಹಾಗೆ ಆರ್ಮಿ ಆ್ಯಂಟ್ಸ್ಗಳ ಒಂದು ಸದಾದ ಸ್ಪೀಶೀಸ್ ಪತ್ತೆ ಹಚ್ಚಲಾಗಿದೆ ಅನ್ನೋದನ್ನು ನೋಡಿದ್ವಿ. ಅದರ ಕುರಿತಾಗಿ ಇನ್ನು ಕ್ವೆಶನನ್ನು ನೋಡ್ತೀವಿ. ನಂತರ ಕೋಲಾರದಲ್ಲಿ ಪ್ರೈವೇಟ್ ಹೆಲಿಕಾಪ್ಟರ್ ಯೂನಿಟ್ ಏನಿದೆ ಇದನ್ನು ಎಸ್ಟಾಬ್ಲಿಷ್ ಮಾಡಿದಂಥ ಕಾರಣ, ಅದರ ಕುರಿತಾಗಿ. ಹಾಗೆ ರೋಹಿತ್ ವೆಮುಲಾ ಬಿಲ್ ಬಗ್ಗೆ, ರಿಸಾಲ್ವ್ ಇನಿಷಿಯೇಟಿವ್ ಇದೆ, ಬೆಂಗಳೂರು ರಿಸಾಲ್ವ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಏನಿದೆ ಇದರ ಕುರಿತಾಗಿ. ಹಾಗೆ ವೆಲ್ಫೇರ್ ಫೀ ಫಾರ್ ಗಿಗ್ ವರ್ಕರ್ಸ್ ಏನು ಕರ್ನಾಟಕ ಸ್ಟಾರ್ಟ್ ಮಾಡಿದೆ ಅದರ ಕುರಿತಾಗಿ ನೋಡ್ತೀವಿ. ನಂತರ ಕರ್ತವ್ಯ ಆ್ಯಪ್ ಮತ್ತು ನಿರಂತರ ಆ್ಯಪ್ಗಳ ಕುರಿತಾಗಿ ಕ್ವೆಶನನ್ನು ನೋಡ್ತೀವಿ. ಹಾಗೆ ಯಲಹಂಕದಲ್ಲಿ ಮೆಗಾ ಕೋಚಿಂಗ್ ಟರ್ಮಿನಲನ್ನು ನಿರ್ಮಿಸಬೇಕು ಅನ್ನುವಂಥ ಒಂದು ನಿರ್ಧಾರದ ಕುರಿತಾಗಿ ನಾವು ನೋಡಿದ್ವಿ, ಅದರ ಕುರಿತಾಗಿ ಕ್ವೆಶನನ್ನು. ಹಾಗೆ ಹ್ಯಾಮರ್ ಮಿಸೈಲನ್ನು ಭಾರತದಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಒಂದು ಒಪ್ಪಂದವನ್ನು ಫ್ರಾನ್ಸ್ ಜೊತೆ ಭಾರತ ಮಾಡಿಕೊಂಡಿದೆ, ಅದರ ಕುರಿತಾಗಿ ಕ್ವೆಶನ್ ನೋಡ್ತೀವಿ. ಹಾಗೆ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಬಗ್ಗೆ, ಸಹ್ಯಾದ್ರಿ ಸಿಂಧೂರ ಏನು ಕೆಂಪು ಅಕ್ಕಿಯ ತಳಿಯನ್ನು ಹೊಸದಾಗಿ ರಿಲೀಸ್ ಮಾಡಿದ್ರು ಅದರ ಕುರಿತಾಗಿ. ಹಾಗೆ ವಿಕ್ರಮ್ ಲ್ಯಾಂಗ್ವೇಜ್ ಮಾಡ್ಯೂಲ್ ಇರ್ಬೋದು, ಸ್ಟೇಟ್ GSDP ಮತ್ತು ಸ್ಯಾಂಡಲ್ವುಡ್, ಇವುಗಳ ಕುರಿತಾಗಿ ನಾವು ಇವತ್ತು ಕ್ವೆಶನ್ಸನ್ನು ನೋಡ್ತೀವಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ನಮ್ಮ ಮೊದಲನೇ ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. GST ದರ ಕಡಿತ ರಾಜ್ಯಗಳ SGST ಆದಾಯವನ್ನು ಕಡಿಮೆ ಮಾಡಬಹುದು. ಹಣಕಾಸು ಆಯೋಗವು ತೆರಿಗೆ ಹಂಚಿಕೆ ಶೇಕಡಾವಾರು ನಿಗದಿಪಡಿಸುತ್ತದೆ. ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಸಂಪೂರ್ಣವಾಗಿ ಸಮಾನ ಪ್ರಮಾಣದಲ್ಲಿರುತ್ತದೆ. ಇದು ಏನಕ್ಕೆ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಕರ್ನಾಟಕದ ಒಂದು ಏನು ರೆವೆನ್ಯೂ ಇದೆ ಅಥವಾ ಈ ವರ್ಷದ ಒಂದು ಬಜೆಟ್ ಏನು ಬರುತ್ತೆ, ಈ ಬಜೆಟು ಕಡಿಮೆ ಆಗುವ ಎಲ್ಲ ಒಂದು ಸಾಧ್ಯತೆಗಳು ಹೆಚ್ಚು ಅನ್ನುವಂಥ ಆರ್ಟಿಕಲನ್ನು ನೋಡಿದ್ವಿ. ಯಾಕೆ ಅಂತಂದರೆ, ಒಂದು ಕಡೆ GST ರೇಟ್ಗಳು ಏನಿದೆ ಅಥವಾ GST ದರಗಳನ್ನು ಕಡಿಮೆ ಮಾಡಿರುವಂಥದ್ದು, ಇನ್ನೊಂದು ಕಡೆ ಫೈನಾನ್ಸ್ ಕಮಿಷನ್ ನೀಡುವಂಥ ಒಂದು ಟ್ಯಾಕ್ಸ್ ಡೆವಲ್ಯೂಷನ್ ಏನು ಮಾಡುತ್ತೆ, ಆ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ದೋ ಇಟ್ ಈಸ್ ಇನ್ಕ್ರೀಸ್ ಅಂದರೆ ಕಳೆದ ಒಂದು ಫೈನಾನ್ಸ್ ಕಮಿಷನನ್ನು ನೋಡಿದ್ರೆ, ಅಂದರೆ 15th ಫೈನಾನ್ಸ್ ಕಮಿಷನನ್ನು ನೋಡಿದ್ರೆ ಅದರಲ್ಲಿ 3% ಕರ್ನಾಟಕದ ಒಂದು ಭಾಗ ಇತ್ತು. ಆದರೆ 16th ಫೈನಾನ್ಸ್ ಕಮಿಷನ್ ಅದನ್ನು ಆಲ್ಮೋಸ್ಟ್ 4.17ಗೆ ಮಾಡಿದೆ, 17 ಮಾಡಿರುವಂಥದ್ದು. ಇಲ್ಲಿ ಇನ್ಕ್ರೀಸ್ ಇದ್ದರೂ ಕೂಡ ಇದು ಆ್ಯಕ್ಚುಯಲ್ ಆಗಿ ಅಂದರೆ 14th ಫೈನಾನ್ಸ್ ಕಮಿಷನ್ ಏನು ನೀಡ್ತಾ ಇತ್ತು ಅದಕ್ಕಿಂತ ಕಡಿಮೆ ಇದೆ. ಸೊ ಅದರಿಂದ ಕೂಡ ಕರ್ನಾಟಕದ ಬಜೆಟ್ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಆರ್ಟಿಕಲನ್ನು ನೋಡಿದ್ವಿ. ಸೊ ಅದೇ ದೃಷ್ಟಿಯಲ್ಲಿ ಈ ಒಂದು ಕ್ವೆಶನ್ ಬಂದಿರುವಂಥದ್ದು. ಇಲ್ಲಿ ನಾವು ನೋಡಿದ್ರೆ ಫಸ್ಟ್ 2 ಸ್ಟೇಟ್ಮೆಂಟ್ಸ್ ಕರೆಕ್ಟಾಗಿದೆ. 3ನೇ ಸ್ಟೇಟ್ಮೆಂಟ್ ನೋಡಿ, ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಸಂಪೂರ್ಣವಾಗಿ ಸಮಾನ ಪ್ರಮಾಣದಲ್ಲಿರುತ್ತದೆ. ಇದು ಇವ್ರು ಮಾತಾಡ್ತಾ ಇರೋದು ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಏನು ಕರಿತೀವಿ, ಅಂದರೆ ಒಂದು ಸ್ಟೇಟ್ಗಳ ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತೆ, ಎಷ್ಟು ಇದು ಹೋಗಬೇಕು, ಎಷ್ಟು ಟ್ಯಾಕ್ಸ್ ಡೆವಲ್ಯೂಷನ್ ಆಗಬೇಕು ಅನ್ನುವಂಥದ್ದು, ಅದನ್ನು ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಸೊ ಸಂಪೂರ್ಣವಾಗಿ ಇದು ಸಮಾನ ಪ್ರಮಾಣದಲ್ಲಿ ಇರೋದಿಲ್ಲ. ಬೇರೆ ಬೇರೆ ಕ್ರೈಟೀರಿಯಾಗಳಿದೆ. ಫಾರ್ ಎಕ್ಸಾಂಪಲ್ ಪಾಪ್ಯುಲೇಷನ್ ಇರ್ಬೋದು, ಇನ್ಕಮ್ ಡಿಸ್ಟೆನ್ಸ್ ಅಂತ ಏನು ಕರಿತೀವಿ ಅದನ್ನು ಕೊಡೋದಿರ್ಬೋದು. ಇದರ ಕುರಿತಾಗಿ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಇಲ್ಲಿ ಹೆಚ್ಚಿನದಾಗಿ ಡಿಸ್ಕಸ್ ಮಾಡಲ್ಲ. ಸೊ 3rd ಸ್ಟೇಟ್ಮೆಂಟ್ ರಾಂಗ್ ಇದೆ. ಫಸ್ಟ್ 2 ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ಮುಂದಿನ ಕ್ವೆಶನನ್ನು ನೋಡೋಣ. ಲೇನ್ ಕಂಪೋಸ್ಟರ್ ಮಾದರಿ ಯಾವ ರೀತಿಯ ತ್ಯಾಜ್ಯ ನಿರ್ವಹಣೆಗೆ ಉದಾಹರಣೆ? ಯು ಕ್ಯಾನ್ ಟೇಕ್ ದಿಸ್ ಅಸ್ ಪ್ರಾಕ್ಟೀಸ್ ಕ್ವೆಶನ್. ಏಕೆ ಅಂತಲೇ ಇದು ತುಂಬಾ ಸಿಂಪಲ್ ಕ್ವೆಶನ್ ಆಗಿದೆ. ಆಪ್ಷನ್ಸನ್ನು ಓದಿ ನಾನು 5 seconds ಟೈಮನ್ನು ಕೊಡ್ತೀನಿ, ನೀವು ಅಷ್ಟರಲ್ಲಿ ಆನ್ಸರನ್ನು ನೋಟ್ ಮಾಡ್ಬೋದು. ಕೇಂದ್ರೀಕೃತ ಲ್ಯಾಂಡ್ಫಿಲ್ ವ್ಯವಸ್ಥೆ, ಮನೆಮಟ್ಟದ ದಹನ, ಸಮುದಾಯ ಆಧಾರಿತ ವಿಕೇಂದ್ರಿತ ವ್ಯವಸ್ಥೆ, ರಾಸಾಯನಿಕ ಸಂಸ್ಕರಣೆ. ನಿಮ್ಮ 5 seconds ಈಗ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಬಂದು ಸಮುದಾಯ ಆಧಾರಿತ ವಿಕೇಂದ್ರಿತ ವ್ಯವಸ್ಥೆ, ಅಂದರೆ ಇದು ಕಮ್ಯುನಿಟಿ ಬೇಸ್ಡ್ ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಂತ ಆಗುತ್ತೆ. ಓಕೆನಾ? ಸೊ ಡಿಸೆಂಟ್ರಲೈಸ್ ಸಿಸ್ಟಮ್ ಏನಾಗುತ್ತೆ ಇಲ್ಲಿ ಲೇನ್ ಕಂಪೋಸ್ಟರ್ಗಳಲ್ಲಿ ಅಂತಂದರೆ, ಪ್ರತಿಯೊಂದು ಬೀದಿಗೂ ಅಲ್ಲೇ ಒಂದು ಕಂಪೋಸ್ಟರನ್ನು ಅಳವಡಿಸಿರ್ತಾರೆ. ಸೊ ಆ ಒಂದು ಬೀದಿಯಲ್ಲಿ ಯಾವುದೇ ರೀತಿಯಾದ ಒಂದು ವೆಟ್ ವೇಸ್ಟ್ ಏನಾದರೂ ಜನರೇಟ್ ಆಗಿದೆ ಅಂತಲೇ ಈ ಒಂದು ಕಂಪೋಸ್ಟರಲ್ಲೇ ಅದು ಪ್ರಾಸೆಸನ್ನು ಮಾಡಿ ಅಲ್ಲಿಂದ ಗೊಬ್ಬರವನ್ನು ಅವರು ತೆಗೆದು ಅದನ್ನು ಬೇರೆ ರೀತಿಯಾಗಿ ಬಳಸುವಂಥದ್ದು. ಸೊ ಇದನ್ನು ಯಾಕೆ ಬೆಂಗಳೂರಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಅಂದರೆ, ಒಂದು ಬೆಂಗಳೂರಿನಲ್ಲಿ ಇನ್ಕ್ರೀಸ್ ಆಗ್ತಾ ಇರುವಂಥ ವೇಸ್ಟಿಂದ
ಮತ್ತು ಇನ್ನೊಂದು ಸೋರ್ಸಲ್ಲೇ ವೇಸ್ಟನ್ನು ನಾವು ಸೆಗ್ರಿಗೇಟ್ ಮಾಡುವುದನ್ನು ಪ್ರಮೋಟ್ ಮಾಡೋದಕ್ಕೆ ಇರ್ಬೋದು. ಮತ್ತು ಹಾಗೆ ಈ ಒಂದು ಏನು ಲ್ಯಾಂಡ್ ಫಿಲ್ಗಳ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ, ಆ ಒತ್ತಡವನ್ನು ಕಡಿಮೆ ಮಾಡೋದು ಅಂತ ದೃಷ್ಟಿಯಲ್ಲಿ ಈ ಒಂದು ಲೇನ್ ಕಂಪೋಸ್ಟರ್ಗಳನ್ನು ಅಳವಡಿಸಿರುವಂಥದ್ದು. ಸೊ ಇದೇನಾಗುತ್ತೆ ಅಂತಂದರೆ ಸಮುದಾಯ ಮಟ್ಟದಲ್ಲೇ ಕಮ್ಯುನಿಟಿ ಬೇಸ್ಡಲ್ಲೇ ಅಂದರೆ ಕಮ್ಯುನಿಟಿ ಲೆವೆಲಲ್ಲೇ ಒಂದು ಡಿಸೆಂಟ್ರಲೈಸ್ ಸಿಸ್ಟಮ್ ಆಗಿ ಇದು ವರ್ಕ್ ಮಾಡುತ್ತೆ ಅನ್ನುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕಂಪೋಸ್ಟಿಂಗ್ ಪ್ರಕ್ರಿಯೆ ಮುಖ್ಯವಾಗಿ ಯಾವ ಜೈವಿಕ ವಿಧಾನವನ್ನು ಒಳಗೊಂಡಿದೆ? ಸೊ ಇದರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ಏನು ಏರೋಬಿಕ್ ಆಗಿರುತ್ತೆ, ಆ್ಯನರೋಬಿಕ್ ಕಂಪೋಸ್ಟರ್ಸ್ಗಳಿರುತ್ತೆ, ಇದೆಲ್ಲನೂ ನಾವು ನೋಡಿದ್ವಿ. ಸೊ ಇಲ್ಲಿ ಆಪ್ಷನ್ಸ್ ಬಂದು ಅನೈರೋಬಿಕ್ ದಹನ, ಏರೋಬಿಕ್ ಸೂಕ್ಷ್ಮ ಜೀವಕ್ರಿಯೆ, ರಾಸಾಯನಿಕ ವಿಲೀನ, ವಿದ್ಯುತ್ ವಿಲೇವಾರಿ. ಇಲ್ಲಿ ಅವರು ಕಾಂಪೋಸ್ಟಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ. ಕಾಂಪೋಸ್ಟಿಂಗ್ ಅಂತಂದ್ರೆ ಏನು, ಮುಖ್ಯವಾಗಿ ವೆಟ್ ವೇಸ್ಟ್ ಬಗ್ಗೆ ಆಗುತ್ತೆ ಅಲ್ವಾ. ವೆಟ್ ವೇಸ್ಟ್ ಅಂತ ಬಂದಾಗ ಏನು ಅಂತಂದರೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಆಕ್ಸಿಜನ್ ಏನಿರುತ್ತೆ ಅಟ್ಮಾಸ್ಫಿಯರಲ್ಲಿ ಇರುವಂಥ ಆಕ್ಸಿಜನನ್ನು ಬಳಸಿ ಆ ಒಂದು ವೇಸ್ಟನ್ನು ಸಂಸ್ಕರಿಸುತ್ತೆ. ಸೊ ಹಾಗಾಗಿ ಇದು ಏರೋಬಿಕ್ ಸೂಕ್ಷ್ಮ ಜೀವಕ್ರಿಯೆ ಆಗುತ್ತೆ. ಅಂದರೆ ಇಲ್ಲಿ ಏರೋಬಿಕ್ ಅಂತಂದರೆ ಆಕ್ಸಿಜನ್ನ ಬಳಸಿ ಒಂದು ಏನು ವೇಸ್ಟ್ ಪ್ರಾಸೆಸಿಂಗ್ ಆಗುವಂಥದ್ದು. ಆ್ಯನ್ಏರೋಬಿಕ್ ಅಂದರೆ ಆಕ್ಸಿಜನ್ನ ಬಳಕೆ ಇಲ್ಲದೆ ಪ್ರಾಸೆಸಿಂಗ್ ಆಗುವಂಥದ್ದು. ಸೊ ಇಲ್ಲಿ ಬರುವಂಥದ್ದು ಏರೋಬಿಕ್ ಸೂಕ್ಷ್ಮ ಜೀವಕ್ರಿಯೆ ಇಲ್ಲಿ ಆಗುವಂಥದ್ದು. ಸೊ ಇದು ಈ ಒಂದು ಕ್ವೆಶನ್ ಆಗಿದೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಆರ್ಮಿ ಆ್ಯಂಟ್ಗಳು ಸಾಮಾನ್ಯವಾಗಿ ಯಾವ ಗುಣಲಕ್ಷಣಕ್ಕೆ ಪ್ರಸಿದ್ಧ? ಸೊ ಈ ಒಂದು ಕ್ವೆಶನ್ ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ, ಆಂಧ್ರ ಪ್ರದೇಶದ ಈಸ್ಟರ್ನ್ ಘಾಟ್ಸ್ ರೀಜನ್ ಏನಿದೆ, ನಮ್ಮ ಪೂರ್ವ ಘಟ್ಟಗಳೇನಿದೆ, ಈ ಒಂದು ರೀಜನ್ನಲ್ಲಿ 2 ಹೊಸದಾದ ಆರ್ಮಿ ಆ್ಯಂಟ್ಗಳ ಒಂದು ಜಾತಿಯನ್ನು ಗುರುತಿಸಿದ್ದಾರೆ. ಸೊ ಅದೇ ದೃಷ್ಟಿಯಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತಾ ಇರುವಂಥದ್ದು. ಸೊ ಇಲ್ಲಿ ಆಪ್ಷನ್ಸ್ ಏನು, ಏಕಾಂಗ ಜೀವನ, ಸ್ಥಿರಗೂಡು ನಿರ್ಮಾಣ, ಗುಂಪು ದಾಳಿಯ ವರ್ತನೆ ಮತ್ತು ಹಾರುವ ಸಾಮರ್ಥ್ಯ. ಇದನ್ನು ಆರಾಮಾಗಿ ತೆಗಿಬೋದು, ಆರ್ಮಿ ಆ್ಯಂಟ್ಗಳು ಹಾರೋದಿಲ್ಲ. ಇನ್ನು ಆರ್ಮಿ ಆ್ಯಂಟ್ ಅಂತ ಅದೇ ಹೆಸರು ಹೇಳ್ತದೆ. ಆರ್ಮಿ ಅಂದರೆ ಏನು, ಯಾವಾಗಲೂ ಗುಂಪಾಗಿ ಇರುವಂಥದ್ದು, ಗುಂಪಾಗಿ ಅಟ್ಯಾಕ್ ಮಾಡುವಂಥದ್ದು. ಸೊ ಆ ಒಂದು ಲಾಜಿಕಲಿ ನೀವು ನೋಡಿದಾಗ ಇದು ಆನ್ಸರ್ ಸಿ ಆಗುತ್ತೆ. ಇನ್ನು ಇದು ಸ್ಥಿರಗೂಡು ನಿರ್ಮಾಣವನ್ನು ಮಾಡೋದಿಲ್ಲ ಅಂತ ಕೂಡ ನಾನು ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀನಿ. ಏನಾಗುತ್ತೆ, ಆರ್ಮಿ ಆ್ಯಂಟ್ಗಳು ಏನು ಮಾಡುತ್ತವೆ ಅಂದರೆ ಅವು ತಮ್ಮ ಒಂದು ಸಂಪೂರ್ಣ ಜೀವನಾವಧಿಯಲ್ಲಿ ಅವು ಯಾವಾಗಲೂ ಮೂವ್ ಆಗ್ತಾನೆ ಇರ್ತವೆ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ಅವು ಟೆಂಪರರಿ ಪೀರಿಯಡ್ಗಾಗಿ ತಮ್ಮ ಒಂದು ಗೂಡುಗಳನ್ನು ನಿರ್ಮಿಸ್ಕೋತಾರೆ. ಈ ಒಂದು ಟೆಂಪರರಿ ಗೂಡುಗಳೇನಿರ್ತವೆ ಅಂದರೆ ಪರ್ಮನೆಂಟ್ ಸ್ಥಿರವಾದ ಗೂಡುಗಳಲ್ಲ, ಇದು ಟೆಂಪರರಿ ಗೂಡುಗಳು. ಇದನ್ನು ನಾವು ಬೊವ್ಯಾಕ್ ಅಂತ ಕೂಡ ಕರೀತಾರೆ. ಸೊ ಹಾಗಾಗಿ ಇದೇನು ಬರುತ್ತೆ, ಇಲ್ಲಿ ಆರ್ಮಿ ಆ್ಯಂಟ್ಗಳು ತಮ್ಮ ಒಂದು ಗುಂಪು ದಾಳಿಯ ವರ್ತನೆಗೆ ಪ್ರಸಿದ್ಧ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ಮಿ ಆ್ಯಂಟ್ಗಳು ಸಾಮಾನ್ಯವಾಗಿ ತಾತ್ಕಾಲಿಕ ವಾಸಸ್ಥಳ ಬಿವಾಕ್ ನಿರ್ಮಿಸುತ್ತವೆ. ಆರ್ಮಿ ಆ್ಯಂಟ್ಗಳು ಪರಿಸರದಲ್ಲಿ ಆಹಾರ ಸರಪಳಿಯ ಪ್ರಮುಖ ಭಾಗ. ಎಲ್ಲ ಆರ್ಮಿ ಆ್ಯಂಟ್ಗಳು ವಿಷಕಾರಿ. ಸೊ ಇದನ್ನ ನೀವು ಪ್ರಾಕ್ಟೀಸ್ ಕ್ವೆಶನ್ ಅಂತ ತಗೊಳ್ಳಿ. ನಾನು ಸ್ಟೇಟ್ಮೆಂಟ್ಸ್ ಆಲ್ರೆಡಿ ಓದಿರೋದ್ರಿಂದ ನಿಮ್ಮ 5 ಸೆಕೆಂಡ್ಸ್ ಕೊಡ್ತೀನಿ, ತದನಂತರ ನಾನು ಆನ್ಸರ್ ಏನು ಅಂತ ಹೇಳ್ತೀನಿ. ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಬಂದು 1 and 2 ಮಾತ್ರ. ಇಲ್ಲೇನು ಈಗಾಗಲೇ ನಾನು ಹಿಂದಿನ ಒಂದು ಕ್ವೆಶನಲ್ಲಿ ಹೇಳಿದಾಗೇ ಈ ಒಂದು ತಾತ್ಕಾಲಿಕ ವಾಸಸ್ಥಳವನ್ನು ಬಿವಾಕ್ ಅಂತ ಕರಿತೀವಿ. ಸೊ ಅದನ್ನು ಆರ್ಮಿ ಆ್ಯಂಟ್ಗಳು ನಿರ್ಮಿಸ್ತವೆ. ತದನಂತರ ಆರ್ಮಿ ಆ್ಯಂಟ್ಗಳು ಪರಿಸರದಲ್ಲಿ ಆಹಾರ ಸರಪಳಿ ಫುಡ್ ಚೈನ್ನ ಒಂದು ಪ್ರಮುಖ ಭಾಗ. ಯಾಕೆ ಅಂತಂದರೆ ಈ ಆರ್ಮಿ ಆ್ಯಂಟ್ಗಳೇನಿರ್ತವೆ ಅಥವಾ ಒಂದು ಸೇನೆ ಇರುವೆ ಅಂತ ಏನು ಕರಿತೀವಿ, ಈ ಇರುವೆಗಳು ಏನು ಮಾಡ್ತವೆ ಅಂತಂದರೆ ಈ ಒಂದು ಸತ್ತಿರುವಂಥ ಪ್ರಾಣಿಗಳನ್ನು ಫೀಡ್ ಮಾಡೋದಿರ್ಬೋದು, ಇಲ್ಲಾಂದರೆ ಒಣಗಿರೋ ಎಲೆಗಳನ್ನು ಫೀಡ್ ಮಾಡೋದಿರ್ಬೋದು. ಸೊ ಈ ರೀತಿಯಾಗಿ ಮಾಡುತ್ತೆ. ಸೊ ಇವು ಆಹಾರ ಒಂದು ಸರಪಳಿಯ ಪ್ರಮುಖ ಭಾಗ ಅಂತಲೇ ಹೇಳ್ಬೋದು. ತದನಂತರ ಎಲ್ಲ ಆರ್ಮಿ ಆ್ಯಂಟ್ಗಳು ವಿಷಕಾರಿ ಅಂತ ಹೇಳಿದ್ದಾರೆ. ಎಲ್ಲ ಅಂತಂದರೆ ಏನು ಬರುತ್ತೆ ಇಂಗ್ಲೀಷಲ್ಲಿ ಆಲ್ ಅಂತ ಬಂದಾಗ ಏನಾಗುತ್ತೆ, ಎಕ್ಸ್ಟ್ರೀಮ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಯಾವುದ್ಯಾವುದರಲ್ಲಿ ಅಂತಲೇ ಈಗ ಎನ್ವಿರಾನ್ಮೆಂಟ್ ಕ್ವೆಶನ್ಸನ್ನು ಅವ್ರು ಏನಾದ್ರು ಕೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ನೀವು ಎನ್ವಿರಾನ್ಮೆಂಟ್ ಇರ್ಬೋದು, ಇಲ್ಲ ಜಿಯೋಗ್ರಫಿಯಲ್ಲೂ ಕ್ವೆಶನ್ಸ್ಗಳು ಏನಾಗುತ್ತೆ ಅಂತಂದರೆ ಅಲ್ಲಿ ಯೂಶುವಲ್ ಆಗಿ ಆಲ್ ಅಂತ ಬಂದರೆ ಅದು ರಾಂಗ್ ಆಗುತ್ತೆ. ಆಲ್ ಅಂತ ಇರುವಂಥ ಸ್ಟೇಟ್ಮೆಂಟ್ಸ್ ಅಂದರೆ ಇಂಥ ಒಂದು ಸಂದರ್ಭಗಳಲ್ಲಿ ಏನಿದೆ ಆಲ್ ಅಂತ ಇದ್ದರೆ ಅಥವಾ ಎಲ್ಲ ಅಂತ ಬಂದರೆ ಆ ಒಂದು ಸ್ಟೇಟ್ಮೆಂಟ್ಗಳು ರಾಂಗ್ ಆಗುತ್ತೆ. ಏಕೆ ಅಂತಂದರೆ ಎನ್ವಿರಾನ್ಮೆಂಟ್ ಮತ್ತು ಜಿಯೋಗ್ರಫಿಯನ್ನು ನಾವು ನೋಡಿದಾಗ ಇವು ಎವಾಲ್ವ್ ಆಗ್ತಾನೆ ಇರುತ್ತೆ, ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಲ್ಲಾದರೂ ಒಂದು ಎಕ್ಸೆಪ್ಷನ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವ್ರ ಕ್ವೆಶನಲ್ಲಿ ಎಕ್ಸಾಮಲ್ಲಿ ಆ ಕ್ವೆಶನನ್ನು ಕೇಳಿದಾಗ ಅದೇನಾಗಿರ್ಬೋದು ಆಗ ಇಲ್ಲದೆ ಇರ್ಬೋದು, ಬಟ್ ಆಮೇಲೆ ಅದನ್ನು ನಾವು ಡಿಸ್ಕವರ್ ಮಾಡಿರ್ಬೋದು. ಅಂದರೆ ಬೈ ದ ರಿಸಲ್ಟ್ ಟೈಮ್ ಎಕ್ಸಾಮ್ ರಿಸಲ್ಟ್ ಬರೋಷ್ಟರಲ್ಲಿ ಅದನ್ನ ಡಿಸ್ಕವರ್ ಮಾಡಿದರೆ ದ್ಯಾಟ್ ಬಿಕಮ್ಸ್ ಅ ಕಾಂಟ್ರವರ್ಷಿಯಲ್ ಕ್ವೆಶನ್. ಸೊ ಆ ಒಂದು ರೀಸನಿಂದ ಏನು ಮಾಡ್ತಾರೆ ಅಂತಂದರೆ ಯೂಶಲಿಗೆ ಅಂಥ ಕ್ವೆಶನ್ಸನ್ನು ಅವಾಯ್ಡ್ ಮಾಡ್ತಾರೆ.
ಬಟ್ ಎನ್ವಿರಾನ್ಮೆಂಟ್ ಮತ್ತು ಜಿಯೋಗ್ರಫಿ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡಿದಾಗ ಎಲ್ಲ ಅಂತ ಬಂದರೆ ಯೂಶಲ್ ಆಗಿ ಅದು ರಾಂಗ್ ಇರುತ್ತೆ. ಯಾಕೆ ಅಂತಂದರೆ ಎನ್ವಿರಾನ್ಮೆಂಟಲ್ ಮತ್ತು ಜಿಯೋಗ್ರಫಿಯಲ್ಲಿ ಯೂಶಲಿ ಎಕ್ಸೆಪ್ಷನ್ಗಳು ಇದ್ದೇ ಇರುತ್ತೆ. ಸೊ ಎಕ್ಸೆಪ್ಷನ್ಗಳು ಇದ್ದೇ ಇರುವಂಥ ಕಾರಣ ಎಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಬರಲ್ಲ. ಅಂದರೆ ಯೂಶಲ್ ಆಗಿ ಅದು ರಾಂಗ್ ಆಗಿರುತ್ತೆ ಅನ್ನುವಂಥದ್ದು. ಮುಂದಿನ ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೆಲಿಕಾಪ್ಟರ್ ಉತ್ಪಾದನೆ ಉನ್ನತ ತಂತ್ರಜ್ಞಾನ ಆಧಾರಿತ ಕೈಗಾರಿಕೆ. ಖಾಸಗಿ ಕಂಪನಿಗಳು ರಕ್ಷಣಾ ಕ್ಷೇತ್ರದಲ್ಲಿ ಭಾಗವಹಿಸಲು ಅನುಮತಿ ಇಲ್ಲ. ಇಂತಹ ಘಟಕಗಳು ಸ್ಥಳೀಯ ಸರಬರಾಜು ಸರಪಳಿಯನ್ನು ಬಲಪಡಿಸುತ್ತದೆ. ಸೊ ಇದು ಆನ್ಸರ್ ಈಸಿ ಇದೆ, ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆನ್ಸರ್ ಬಂದು 1 and 3 ಮಾತ್ರ. ಅಂದರೆ ಫಸ್ಟ್ ಸ್ಟೇಟ್ಮೆಂಟ್, ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಯಾಕೆ ಅಂದರೆ ಖಾಸಗಿ ಕಂಪನಿಗಳು ರಕ್ಷಣಾ ಕ್ಷೇತ್ರದಲ್ಲಿ ಭಾಗವಹಿಸಲು ಅನುಮತಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಮತ್ತು ಆತ್ಮನಿರ್ಭರ್ ಭಾರತ್ ಏನಿದೆ, ಈ ಎರಡೂ ಒಂದು ಇನಿಷಿಯೇಟಿವ್ಸನ್ನು ನಾವು ನೋಡಿದಾಗ ಏನು ಮಾಡ್ತಾ ಇದ್ದೀವಿ ನಾವು ಭಾರತದಲ್ಲಿ ಅಂದರೆ ರಕ್ಷಣಾ ವಲಯವನ್ನು ಇಂಡಿಜಿನಸ್ ಟೆಕ್ನಾಲಜಿಯಿಂದ ತುಂಬೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಯಾಕೆ ಅಂತಂದರೆ ನಮ್ಮ ಒಂದು ಇಂಪೋರ್ಟ್ಸ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ನೋಡಿದಾಗ ಸುಮಾರು 95% ನಾವು ರಷ್ಯಾದಿಂದ ಆಮದು ಮಾಡ್ಕೊತಾ ಇರೋದು. ಸೊ ಈ ಒಂದು ಡಿಪೆಂಡೆನ್ಸ್ ಏನಿದೆ ಈ ಡಿಪೆಂಡೆನ್ಸನ್ನು ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ನಾವು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟು, ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟನ್ನು ತಂದಿರುವಂಥದ್ದು. ಸೊ ಅದರಲ್ಲಿ ನೋಡಿದಾಗ ರಕ್ಷಣಾ ಕ್ಷೇತ್ರದಲ್ಲಿ ಏನಿದೆ ಅಲ್ಲಿ ಯುದ್ಧೋಪಕರಣಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಇರ್ಬೋದು, ಇಲ್ಲ ಬೇರೆ ಒಂದು ರೀತಿಯಲ್ಲಿ ನೋಡಿದಾಗ ಖಾಸಗಿ ಕಂಪನಿಗಳನ್ನು ಅಲ್ಲಿ ತರ್ತಾ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ಇಷ್ಟು ಈ ಒಂದು ಕ್ವೆಶನ್ ಆಗಿದೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ರೋಹಿತ್ ವೆಮುಲಾ ಮಸೂದೆಯ ಮುಖ್ಯ ಉದ್ದೇಶವೇನು? ಸೊ ಈ ಒಂದು ಆರ್ಟಿಕಲ್ ಏನಕ್ಕೆ ನೋಡ್ತಾ ಇದ್ದೀವಿ ಅಂತಂದರೆ ಈಗ ನಡೀತಾ ಇರುವಂಥ ಬಜೆಟ್ ಸೆಷನ್ ಏನಿದೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಒಂದು ಬಜೆಟ್ ಸೆಷನ್ ಏನಿದೆ, ಇದರಲ್ಲಿ ರೋಹಿತ್ ವೆಮುಲಾ ಆ್ಯಕ್ಟ್ ಅಥವಾ ರೋಹಿತ್ ವೆಮುಲಾ ಬಿಲ್ ಏನಿದೆ ಇದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ನಾವು ನೋಡ್ತಾ ಇದ್ದೀವಿ ಸರ್ಕಾರದ ಮೇಲೆ. ಸೊ ಅದೇ ದೃಷ್ಟಿಯಲ್ಲಿ ನಾವು ಈ ಒಂದು ಬಿಲ್ಲನ್ನು ನಾವು ಕಂಪ್ಲೀಟಾಗಿ ನೋಡಿದ್ವಿ. ಇದರ ಪ್ರಾವಿಷನ್ಸ್ ಏನು, ಯಾಕೆ ಈ ಒಂದು ಬಿಲ್ಲನ್ನು ತರೋದಕ್ಕೆ ಮುಂದಾಗಿರೋದು, ಅದರ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ, ಎಥಿಕಲ್ ಪರ್ಸ್ಪೆಕ್ಟಿವಲ್ಲಿ ಎಲ್ಲ ಕೂಡ ನಾವು ನೋಡಿದ್ದೀವಿ. ಸೊ ಇಲ್ಲಿ ಆಪ್ಷನ್ಸನ್ನು ಓದ್ತೀನಿ, ತದನಂತರ ಆನ್ಸರನ್ನು ಹೇಳ್ತೀನಿ. ವಿಶ್ವವಿದ್ಯಾನಿಲಯಗಳ ಸ್ವಾಯತ್ತತೆ ಕಡಿಮೆ ಮಾಡುವುದು, ಜಾತಿ ಆಧಾರಿತ ಭೇದ ಭಾವ ತಡೆಗಟ್ಟುವುದು, ಶುಲ್ಕ ಹೆಚ್ಚಿಸುವುದು, ಪ್ರವೇಶ ನಿಯಮ ಬದಲಾವಣೆ. ಸೊ ಈಗಾಗಲೇ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ. ಆನ್ಸರ್ ಬಂದು ಜಾತಿ ಆಧಾರಿತ ಭೇದ ಭಾವವನ್ನು ತಡೆಗಟ್ಟುವುದು ಈ ಒಂದು ರೋಹಿತ್ ವೆಮುಲಾ ಮಸೂದೆ ಏನಿದೆ ಇದರ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಇದು ಯಾಕೆ ರೋಹಿತ್ ವೆಮುಲಾ ಅಂತ ಹೆಸರಿಟ್ಟಿದ್ದಾರೆ ಅಂತಂದರೆ 2016ರಲ್ಲಿ ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ ಇದ್ದಂಥ ಒಬ್ಬ ವಿದ್ಯಾರ್ಥಿ ಏನಿದ್ದಾರೆ ಅವರ ಹೆಸರು ಬಂದು ರೋಹಿತ್ ವೆಮುಲಾ ಅಂತ. ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು ಡ್ಯೂ ಟು ದಿಸ್ ಕ್ಯಾಸ್ಟ್ ಡಿಫ್ರೆನ್ಸ್ ಅಥವಾ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆ ಒಂದು ಯೂನಿವರ್ಸಿಟಿಲಿ ಮಾಡಿದ್ದಂಥ ಕಾರಣ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಕರ್ನಾಟಕ ಸರ್ಕಾರ ಈ ಒಂದು ಬಿಲ್ಲನ್ನು ತರಬೇಕು ಅಂತ ಮುಂದಾಗಿದೆ ಆ್ಯಂಡ್ ಅದನ್ನೇ ಈಗ ಸದ್ಯಕ್ಕೆ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಸೊ ಅದೇ ಒಂದು ರೀಸನಿಂದ ಈ ಕ್ವೆಶನನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರೋಹಿತ್ ವೆಮುಲಾ ಮಸೂದೆಯೇ ವಿದ್ಯಾರ್ಥಿಗಳ ಭದ್ರತೆ ಮತ್ತು ಗೌರವ ರಕ್ಷಣೆ ಉದ್ದೇಶಿಸಿದೆ. ಇದು ಜಾತಿ ಆಧಾರಿತ ಕಿರುಕುಳಕ್ಕೆ ವಿರೋಧಿ ವ್ಯವಸ್ಥೆ ರೂಪಿಸುತ್ತದೆ. ಇದು ಕೇವಲ ಖಾಸಗಿ ವಿದ್ಯಾಲಯಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸೊ ಲೆಟ್ಸ್ ಡೂ ಇಟ್ ಅಸ್ ಪ್ರಾಕ್ಟೀಸ್ ಕ್ವೆಶನ್. ಸೊ ಈಗ ನಿಮ್ಮ 5 ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಏನು? ಆನ್ಸರ್ ಬಂದು 1 ಮತ್ತು 2ನೇ ಸ್ಟೇಟ್ಮೆಂಟ್ ಮಾತ್ರ ಇಲ್ಲಿ ಕರೆಕ್ಟು. ಯಾಕೆ ಅಂತಂದರೆ ಇದು ಎಲ್ಲ ಒಂದು ವಿಶ್ವವಿದ್ಯಾನಿಲಯ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಏನಂತ ಕರಿತೀವಿ, ಈ ಎಲ್ಲ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗೂ ಈ ಒಂದು ಆ್ಯಕ್ಟ್ ಅಥವಾ ಈ ಒಂದು ಬಿಲ್ ಅಪ್ಲೈ ಆಗುವಂತೆ ಹೇಳಿರುವುದು. ಅಂದರೆ ಒಂದು ಸತಿ ಇದನ್ನ ಸರ್ಕಾರ ಪಾಸ್ ಮಾಡಿದೆ ಅಂತಂದರೆ, ಪಾಸ್ ಮಾಡಿ ಗವರ್ನರ್ನ ಒಂದು ಆಸೆನ್ ಸಿಕ್ಕಿದೆ ಅಂತಂದರೆ ಇದು ಎಲ್ಲ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಗವರ್ನಮೆಂಟ್ ಆಗಿರ್ಬೋದು ಇಲ್ಲ ಪ್ರೈವೇಟ್ ಆಗಿರ್ಬೋದು ಎರಡಕ್ಕೂ ಕೂಡ ಇದು ಅನ್ವಯಿಸುತ್ತೆ ಅಂತ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಬೆಂಗಳೂರು ರಿಸಾಲ್ವ್ ಮುಖ್ಯವಾಗಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಕೃಷಿ ಆಡಳಿತ, ಗ್ರಾಮೀಣಾಭಿವೃದ್ಧಿ, ನಗರ ಆಡಳಿತ ಮತ್ತು ಸಾರ್ವಜನಿಕ ಸೇವೆ, ರಕ್ಷಣಾ ಇಲಾಖೆ. ಸೊ ಬೆಂಗಳೂರು ಅಂತಂದರೆ ಏನು ಬರುತ್ತೆ? ಮುಖ್ಯವಾಗಿ ಇಟ್ ಇಸ್ ಅರ್ಬನ್ ಏರಿಯಾ. ಸೊ ಏನು ಬರುತ್ತೆ ಇಲ್ಲಿ? ಗ್ರಾಮೀಣಾಭಿವೃದ್ಧಿ ಇರಲ್ಲ, ಕೃಷಿ ಆಡಳಿತ ಬರಲ್ಲ. ಯಾಕೆಂದರೆ ಬೆಂಗಳೂರಲ್ಲಿ ನಾವು ನೋಡಿದ್ರೆ ಎಲ್ಲಿ ಕೃಷಿ ಆಲ್ಮೋಸ್ಟ್ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ. ಸೊ ಆ ಒಂದು ಇದು ನೋಡಿದಾಗ ಇವೆರಡೂ ಹೋಗುತ್ತೆ. ಇನ್ನು ರಕ್ಷಣಾ ಇಲಾಖೆ ನಾಟ್ ಪಾಸಿಬಲ್. ಯಾಕೆಂದರೆ ಇದು ಬೆಂಗಳೂರು ರಿಸಾಲ್ವ್ ಅಂತ ಕೊಟ್ಟಿರುವಂಥ ಕಾರಣ ಇದು ನಗರಾಡಳಿತ ಮತ್ತು ಸಾರ್ವಜನಿಕ ಸೇವೆಗೆ ಇದಾಗಿರುವಂಥದ್ದು, ಅಂದರೆ ಅಲೈನ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಬೆಂಗಳೂರು ರಿಸಾಲ್ವ್ ಬಗ್ಗೆ ನಾವು ಏನಕ್ಕೆ ನೋಡಿದ್ವಿ ಅಂತಂದರೆ, ನವನಿರ್ಮಾಣ ಪಾರ್ಟಿ ಏನಿದೆ, ಈ ನವನಿರ್ಮಾಣ ಪಾರ್ಟಿ ಒಂದು ಹೊಸದಾದ ಇನಿಷಿಯೇಟಿವ್ ಬಿ ರಿಸಾಲ್ವ್ ಅನ್ನುವಂಥ ಒಂದು ಇನಿಷಿಯೇಟಿವನ್ನು ತರ್ತಾ ಇರುವಂಥದ್ದು.
ಈ ಒಂದು ಇನಿಷಿಯೇಟಿವ್ ಏನಕ್ಕೆ ಅಂತಂದರೆ ಸಾರ್ವಜನಿಕರಿಗೆ ಏನಾದರೂ ಪ್ರಾಬ್ಲಮ್ಗಳಿದೆ, ಅಂದರೆ ಈಗ ಸ್ಟ್ರೀಟ್ ಲೈಟ್ ಹೋಗಿರೋದು, ಕಸ ತೆಗಿತಾ ಇಲ್ಲದೆ ಇರೋದಿರ್ಬೋದು, ಇಲ್ಲ ರೋಡ್ಗಳಲ್ಲಿ ಗುಂಡಿಗಳಿರೋದಿರ್ಬೋದು, ಈ ರೀತಿಯಾದ ಪ್ರಾಬ್ಲಮ್ಗಳಿದೆ ಅಂದರೆ ಅವರು ಇಮಿಡಿಯೇಟಾಗಿ ಈ ಒಂದು ಬಿ ರಿಸಾಲ್ವ್ನ ಆ ಆ್ಯಪ್ ಅಥವಾ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅವರ ಒಂದು ಕಂಪ್ಲೇಂಟನ್ನು ದರ್ಜ್ ಮಾಡ್ಬೋದು. ಸೊ ಆನ್ಲೈನ್ ಕಂಪ್ಲೇಂಟನ್ನು ದರ್ಜ್ ಮಾಡಿದ್ರೆ ಆ್ಯಂಡ್ ಇದನ್ನು ವೀಕ್ಲಿ ರಿವ್ಯೂ ಕೂಡ ಮಾಡ್ತಾ ಇರ್ತಾರೆ. ಅಂದರೆ ಆ ಒಂದು ಏನಾಗ್ತಾ ಇದೆ ಆ ಕಂಪ್ಲೇಂಟ್ ಬಗ್ಗೆ ಅನ್ನುವಂಥ ಒಂದು ಡೀಟೇಲ್ಸ್ಗಳು ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಒಂದು ಕಡೆ ಸಿಟಿಸನ್ ಫ್ರೆಂಡ್ಲಿ ಇನಿಷಿಯೇಟಿವ್ ಆಗುತ್ತೆ, ತದನಂತರ ಬಂದು ಪಾರ್ಟಿಸಿಪೇಟರಿ ಗವರ್ನೆನ್ಸನ್ನು ಇದು ಮತ್ತಷ್ಟು ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಜನರು ತಮ್ಮ ಪ್ರಾಬ್ಲಮ್ಗಳನ್ನು ಸರ್ಕಾರದ ಬಳಿ ಹೇಳ್ಕೊಳ್ಳುವಂಥ ಒಂದು ಒಳ್ಳೆ ಚಾನ್ಸ್ ಆಗಿರುವಂಥ ಕಾರಣ. ಸೊ ಆದ್ದರಿಂದ ನಾವು ಈ ಒಂದು ಆರ್ಟಿಕಲನ್ನು ಡೀಟೇಲಾಗಿ ನೋಡಿದ್ವಿ. ಜಸ್ಟ್ ಇದು ರಿವಿಷನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬೆಂಗಳೂರು ರಿಸಾಲ್ವ್ ನಾಗರಿಕರ ದೂರುಗಳಿಗೆ ತ್ವರಿತ ಪರಿಹಾರ ನೀಡಲು ಉದ್ದೇಶಿಸಿದೆ. ಇದು ಸಾರ್ವಜನಿಕ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಇದು ಕೇವಲ ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸೊ ಆಬ್ವಿಯಸ್ ಆಗಿ ಇದು ರಾಂಗು. ಸೊ ಆನ್ಸರ್ ಬಂದು 1 and 2. ಇದ್ರ ಬಗ್ಗೆ ಹೆಚ್ಚಿನದಾಗಿ ಡಿಸ್ಕಸ್ ಮಾಡೋದಕ್ಕೆ ಏನೂ ಇಲ್ಲ, ಈಗಾಗಲೇ ನಾವು ಇದ್ರ ಬಗ್ಗೆ ನೋಡಿದ್ದೀವಿ. ಸೊ ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಗಿಗ್ ಕಾರ್ಮಿಕರಿಗೆ 1% ಕಲ್ಯಾಣ ಶುಲ್ಕ ವಿಧಿಸುವ ಮುಖ್ಯ ಉದ್ದೇಶವೇನು? 1. ತೆರಿಗೆ ಹೆಚ್ಚಿಸುವುದು, ಕಂಪನಿಗಳ ಲಾಭ ಹೆಚ್ಚಿಸುವುದು, ಸಾಮಾಜಿಕ ಭದ್ರತಾ ನಿಧಿ ನಿರ್ಮಾಣ, ಉದ್ಯೋಗ ಕಡಿಮೆ ಮಾಡುವುದು. ಉದ್ಯೋಗ ಕಡಿಮೆ ಮಾಡುವುದು ಏನಕ್ಕೆ ಮಾಡ್ತಾರೆ? ಸೊ ಇದಂತೂ ಅಲ್ಲ. ನೆಕ್ಸ್ಟ್ ತೆರಿಗೆ ಹೆಚ್ಚಿಸುವುದು ಅಲ್ಲ. ಯಾಕೆ ಅಂತಂದರೆ ಇದು ಏನು ಅವರೇ ಹೇಳಿರ್ತಾರೆ, ಇದು 1% ಕಲ್ಯಾಣ ಶುಲ್ಕ ಅಥವಾ ವೆಲ್ಫೇರ್ ಫೀ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಏನಕ್ಕೆ ನೋಡ್ತಾ ಇದ್ದೀವಿ ಅಂದರೆ ಕರ್ನಾಟಕ ಇದನ್ನು ಜಾರಿಗೆ ತಂದಿದೆ. ಅಂದರೆ 1% ವೆಲ್ಫೇರ್ ಫೀಯನ್ನು ನಾವು ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ಗೆ ಹಾಕಬೇಕು ಅಗ್ರಿಗೇಟರ್ಸ್ಗಳು ಅನ್ನುವಂಥ ಒಂದು ನಿಯಮ ಏನು ತರಕ್ಕೆ ಗಿಗ್ ವರ್ಕರ್ಸ್ ಬಿಲ್ಲಲ್ಲಿ ಅಥವಾ ಗಿಗ್ ವರ್ಕರ್ಸ್ ಆ್ಯಕ್ಟಲ್ಲಿ ಇತ್ತು, ಅದನ್ನು ಕಂಪ್ಲೀಟಾಗಿ ಜಾರಿಗೆ ತಂದಿರುವಂಥದ್ದು. ಸೊ ಅದರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಸಾಮಾಜಿಕ ಭದ್ರತಾ ನಿಧಿ ನಿರ್ಮಾಣ, ಒಂದು ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ಸನ್ನು ಕೊಡೋದಕ್ಕೆ ಈ ಗಿಗ್ ವರ್ಕರ್ಗಳಿಗೆ ಅದನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು 1% ಕಲ್ಯಾಣ ಶುಲ್ಕವನ್ನು ವಿಧಿಸ್ತಾ ಇರುವಂಥದ್ದು ಅಂತ. ಸೊ ಇಷ್ಟು ನಮಗೆ ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. 1% ಕಲ್ಯಾಣ ಶುಲ್ಕವನ್ನು ಸಾಮಾನ್ಯವಾಗಿ ಯಾರಿಂದ ಸಂಗ್ರಹಿಸಲಾಗುತ್ತದೆ? ಸೊ ಲೆಟ್ ದಿಸ್ ಬಿ ಅ ಪ್ರಾಕ್ಟಿಸ್ ಕ್ವೆಶನ್. ಯಾಕೆಂದರೆ ತುಂಬ ಈಸಿ ಕ್ವೆಶನ್ ಇದೆ. ನಾನು ಆಪ್ಷನ್ಸನ್ನು ಓದಿ ನಿಮ್ಮ 5 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ. ಮೊದಲ ಆಪ್ಷನ್ ಬಂದು ಕಾರ್ಮಿಕರಿಂದ ನೇರವಾಗಿ, ಪ್ಲ್ಯಾಟ್ಫಾರ್ಮ್ ಕಂಪನಿಗಳ ಮೂಲಕ, ಬ್ಯಾಂಕುಗಳಿಂದ, ಗ್ರಾಹಕರಿಂದ ಮಾತ್ರ. ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಸರ್ ಬಂದು ಪ್ಲ್ಯಾಟ್ಫಾರ್ಮ್ ಕಂಪನಿಗಳ ಮೂಲಕ. ಇವ್ರನ್ನ ನಾವು ಆಗ್ರಿಗೇಟರ್ಸ್ ಅಂತ ಕೂಡ ಕರಿತೀವಿ. ಸೊ ಆಗ್ರಿಗೇಟರ್ಗಳಿಂದ ಈ ಒಂದು 1% ವೆಲ್ಫೇರ್ ಫೀಯನ್ನು ಕಲೆಕ್ಟ್ ಮಾಡಿ ಅದನ್ನು ಎಲ್ಲಿಗೆ ಹಾಕ್ತಾ ಇದ್ದಾರೆ? ಗಿಗ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಏನಿದೆ ಇದರೊಳಗಡೆ ಹಾಕಿರ್ತಾರೆ. ಆ್ಯಂಡ್ ಯಾವಾಗ ಆ ಗಿಗ್ ವರ್ಕರ್ಸ್ಗೆ ನೆಸೆಸಿಟಿ ಇರುತ್ತೆ ಆಗ ಆ ಒಂದು ಹಣವನ್ನು ಅವ್ರಿಗೆ ಕೊಡ್ತಾರೆ ಅನ್ನುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನಾವು ನೋಡೋಣ. ಕರ್ತವ್ಯ ಆ್ಯಪ್ ಮುಖ್ಯವಾಗಿ ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ? ಆಪ್ಷನ್ ಎ ತೆರಿಗೆ ಸಂಗ್ರಹ, ಆಪ್ಷನ್ ಬಿ ಸರ್ಕಾರಿ ನೌಕರರ ಹಾಜರಾತಿ ಮತ್ತು ಮೇಲ್ವಿಚಾರಣೆ, ಆಪ್ಷನ್ ಸಿ ವಿದ್ಯಾರ್ಥಿ ಪ್ರವೇಶ, ಆಪ್ಷನ್ ಡಿ ಬ್ಯಾಂಕಿಂಗ್ ಸೇವೆ. ಈ ಒಂದು ಆ್ಯಪ್ ಬಗ್ಗೆ ಕೂಡ ನಾವು ಡೀಟೇಲ್ಸನ್ನು ನೋಡಿದ್ವಿ. ಅಂದರೆ ಈಗ ಸದ್ಯಕ್ಕೆ ಕರ್ನಾಟಕ ಸರ್ಕಾರ ಇದನ್ನು ಎಲ್ಲ ಒಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಯಾವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಗವರ್ನಮೆಂಟ್ ಫಂಡೆಡ್ ಎಜುಕೇಷನ್ ಸೆಂಟರ್ಸ್ಗಳೇನಿದ್ದಾವೆ ಇಲ್ಲಿ ಈ ಒಂದು ಕರ್ತವ್ಯ ಆ್ಯಪನ್ನು ತಂದಿರುವಂಥದ್ದು. ಯಾಕೆ ಅಂತಂದರೆ ಒಂದು ಅವರ ಅಟೆಂಡೆನ್ಸನ್ನು ಎನ್ಶೋರ್ ಮಾಡೋದಕ್ಕೆ ಮತ್ತು ಯಾವುದೇ ರೀತಿಯಾಗಿ ಅವರು ಏನಂತೀವಿ ಪ್ರಾಕ್ಸಿಯನ್ನು ಹಾಕದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಮತ್ತು ಮೌಲ್ಯಮಾಪನಗಳಿಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವರು ಕರೆಕ್ಟಾಗಿ ಬರ್ತಾ ಇದ್ದಾರೆ, ಅವರ ಒಂದು ಅಟೆಂಡೆನ್ಸ್ ಕರೆಕ್ಟಾಗಿದೆ ಅನ್ನೋದನ್ನು ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇದು ಬಂದು ಸರ್ಕಾರಿ ನೌಕರರ ಹಾಜರಾತಿ ಮತ್ತು ಮೇಲ್ವಿಚಾರಣೆಗೆ ತಂದಿರುವಂಥ ಒಂದು ಆ್ಯಪ್ ಆಗಿದೆ. ಅದೇ ಇಲ್ಲಿ ಇದು ಇಲ್ಲ ನಿಮಗೆ ಎಲ್ಲಿ ಬರುತ್ತೆ ಅಂತಂದರೆ ಈ ಎರಡರಲ್ಲಿ ಕನ್ಫ್ಯೂಸ್ ಆಗ್ಬೋದು. ಯಾಕೆ ಅಂತಂದರೆ 2 ರೀತಿಯಾದ ಆ್ಯಪ್ಗಳನ್ನು ಬಿಟ್ಟಿದ್ದಾರೆ. ಒಂದು ಕರ್ತವ್ಯ ಆ್ಯಪು, ಇನ್ನೊಂದು ನಿರಂತರ ಆ್ಯಪ್ ಬಗ್ಗೆ ಕೂಡ ನಾವು ನೋಡ್ತೀವಿ. ಸೊ ಈಗ ಇದು ಕರ್ತವ್ಯ ಆ್ಯಪ್ ಬಂದು ಸರ್ಕಾರಿ ನೌಕರರ ಹಾಜರಾತಿ ಮತ್ತು ಮೇಲ್ವಿಚಾರಣೆಗಾಗಿ ರಿಲೀಸ್ ಮಾಡಿರುವಂಥದ್ದು ಅಥವಾ ಅಭಿವೃದ್ಧಿಪಡಿಸಿರುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ತವ್ಯ ಆ್ಯಪ್ ಸರ್ಕಾರಿ ಸಿಬ್ಬಂದಿ ಹಾಜರಾತಿ ಮೇಲ್ವಿಚಾರಣೆ ಮಾಡಬಹುದು. ಇದು ಡಿಜಿಟಲ್ ಆಡಳಿತದ ಭಾಗವಾಗಿದೆ. ಇಂತಹ ಆ್ಯಪ್ಗಳು ಯಾವುದೇ ರೀತಿಯ ಡೇಟಾ ಸಂಗ್ರಹಣೆ ಮಾಡುವುದಿಲ್ಲ. ಆಬ್ವಿಯಸ್ ಆಗಿ ಇದು ರಾಂಗ್ ಅಲ್ವಾ? ಯಾಕೆಂದರೆ ಇದು ಬಿಕಮ್ಸ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಯಾವುದೇ ರೀತಿಯ ಡೇಟಾ ಸಂಗ್ರಹಣೆ ಮಾಡೋದಿಲ್ವಾ? ಯಾಕೆ ಅಂತಂದರೆ ಈ ಒಂದು ಆ್ಯಪ್ ಏನಿದೆ ಇದು ಫೇಶಿಯಲ್ ರೆಕಗ್ನಿಷನ್, ನಾಟ್ ಬಯೋಮೆಟ್ರಿಕ್, ಫೇಶಿಯಲ್ ರೆಕಗ್ನಿಷನ್ ಬೇಸ್ಡ್ ಆ್ಯಪ್ ಆಗಿರುತ್ತೆ. ಸೊ ಫೇಶಿಯಲ್ ರೆಕಗ್ನಿಷನ್ ಅಂತ ಬಂದ ತಕ್ಷಣ ಅಲ್ಲಿ ನಮ್ಮ ಡೇಟಾ ಸೇವ್ ಆಗೇ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇದು ಆನ್ಸರ್ ಬಂದು ಆಪ್ಷನ್ ಎ 1 and 2 ಮಾತ್ರ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನಾವು ನೋಡೋಣ. ನಿರಂತರ ಆ್ಯಪ್ನ ಪ್ರಮುಖ ಉದ್ದೇಶವೇನು?
ಶಿಕ್ಷಕರ ವರ್ಗಾವಣೆ, ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಮೇಲ್ವಿಚಾರಣೆ, ಶುಲ್ಕ ಸಂಗ್ರಹ, ಶಾಲಾ ಕಟ್ಟಡ ನಿರ್ಮಾಣ. ಸೊ ಇದನ್ನ ಪ್ರಾಕ್ಟೀಸ್ ಕ್ವೆಶನ್ ಅಂತ ತಗೊಳ್ಳೋಣ, ಬಿಕಾಸ್ ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿರುವಂಥ ಕಾರಣ. ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಸರ್ ಬಂದು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಮೇಲ್ವಿಚಾರಣೆ. ಒಂದು ಅವರ ಅಟೆಂಡೆನ್ಸ್ ಕೂಡ ಇಲ್ಲಿ ಇದು ಮಾಡ್ತಾರೆ, ಅದರ ಜೊತೆಗೆ ಅವರ ಒಂದು ಆ್ಯಕ್ಟಿವಿಟೀಸ್ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಮಾಡ್ತಾರೆ. ಆ್ಯಂಡ್ ಈ ಒಂದು ನಿರಂತರ ಆ್ಯಪ್ ಏನಿದೆ ಇದನ್ನ 2026-27ನೇ ಒಂದು ಶೈಕ್ಷಣಿಕ ವರ್ಷ ಏನಿದೆ, ಅಂದರೆ ಜೂನಿಂದ, ಈ ಒಂದು 26 ಜೂನ್ ಏನಿದೆ 2026 ಜೂನ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ. ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ? ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತವಾದ ಒಂದು ಸ್ಕೂಲ್ಗಳು ಏನಿರ್ತವೆ ಅಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು. ಇಷ್ಟು ನಮಗೆ ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಮೆಗಾ ಕೋಚಿಂಗ್ ಟರ್ಮಿನಲ್ ಸ್ಥಾಪನೆಯಿಂದ ಯಾವ ಲಾಭ ನಿರೀಕ್ಷಿಸಲಾಗಿದೆ? ಆಪ್ಷನ್ ಎ ರೈಲು ಸಂಚಾರ ವಿಳಂಬ ಕಡಿತ, ರಸ್ತೆ ಸಂಚಾರ ಹೆಚ್ಚಳ, ತೆರಿಗೆ ರದ್ದುಪಡಿಕೆ, ಕೇವಲ ಪ್ರವಾಸೋದ್ಯಮ ವೃದ್ಧಿ. ಇದಂತೂ ಅಲ್ಲ, ಕರೆಕ್ಟ್ ಅಲ್ವಾ? ಸೊ ಮೆಗಾ ಕೋಚಿಂಗ್ ಟರ್ಮಿನಲ್, ಮೊದಲಿಗೆ ಕೋಚಿಂಗ್ ಟರ್ಮಿನಲ್ ಅಂದರೆ ಏನು ಅಂತ ಬೇಕು. ಈಗ ಕೋಚಿಂಗ್ ಟರ್ಮಿನಲ್ ಅಂದರೆ ಏನಾಗುತ್ತೆ ಅಂದರೆ, ಈಗ ಟ್ರೈನ್ಗಳ ಬೋಗಿಗಳಲ್ಲಿ ಯಾರು ಪ್ರಾಬ್ಲಮ್ಗಳಿದೆ, ಈಗ ಎಲೆಕ್ಟ್ರಿಸಿಟಿ ಇರ್ಬೋದು, ಇಲ್ಲ ವಾಟರ್ ಇರ್ಬೋದು, ಇಲ್ಲ ಅಲ್ಲಿ ವಾಶ್ರೂಮ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ, ಅಲ್ಲಿ ಚೈನ್ಗಳು ಸರಿಯಾಗಿದೆಯಾ, ಇವನ್ನೆಲ್ಲ ಚೆಕ್ ಮಾಡಬೇಕು. ಒಂದು ಟ್ರೈನ್ ಓಡಾಡ್ತಾ ಇದೆ ಅಂತಂದರೆ ಅದಕ್ಕೆ ಮುಂಚೆ ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಏನಿದೆ ಇವುಗಳನ್ನು ಎನ್ಶೋರ್ ಮಾಡುವಂಥ ಒಂದು ಟರ್ಮಿನಲ್ ಏನಿರುತ್ತೆ ಅದನ್ನ ಕೋಚಿಂಗ್ ಟರ್ಮಿನಲ್ ಅಂತ ಕರಿತೀವಿ. ಸೊ ಈ ಒಂದು ಕೋಚಿಂಗ್ ಟರ್ಮಿನಲ್ ಏನಿದೆ ಇದನ್ನು ಮೆಗಾ ಕೋಚಿಂಗ್ ಟರ್ಮಿನಲ್ ಯಾಕೆ ಅಂದರೆ ಅತಿ ದೊಡ್ಡದಾದ ಒಂದು ಕೋಚಿಂಗ್ ಟರ್ಮಿನಲನ್ನು ಯಲಹಂಕದಲ್ಲಿ ನಿರ್ಮಿಸ್ತಾ ಇದ್ದಾರೆ. ಎಲ್ಲಿ? ಯಲಹಂಕದಲ್ಲಿ. ನೆಕ್ಸ್ಟು ರೈಲ್ವೀಲ್ ಫ್ಯಾಕ್ಟ್ರಿ ಏನಿದೆ ಆ ರೈಲ್ವೀಲ್ ಫ್ಯಾಕ್ಟ್ರಿ ಪಕ್ಕ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇರುವಂಥದ್ದು. ಯಾಕೆ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂತಾರೆ, ಬೆಂಗಳೂರಲ್ಲಿ ಆಗ್ತಾ ಇರುವಂಥ ಒಂದು ಟ್ರಾಫಿಕ್ ಕಂಜೆಷನ್ ಏನಿದೆ ಅದನ್ನು ಕಡಿಮೆ ಮಾಡೋದು ಅಂಥದ್ದು ಒಂದು ಉದ್ದೇಶ. ಆದರೆ ಎರಡನೇ ಉದ್ದೇಶ ಬಂದು ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇರುವಂಥ ಕೋಚಿಂಗ್ ಟರ್ಮಿನಲ್ಸ್ ಬಂದು ಒಂದು ಮೆಜೆಸ್ಟಿಕ್ ಸಂಗೊಳ್ಳಿ ರಾಯಣ್ಣ ಟರ್ಮಿನಲ್ ಏನಿದೆ ಅದು ಬಿಟ್ಟರೆ ಯಶವಂತಪುರ ಟರ್ಮಿನಲ್. ಸೊ ಈ ಎರಡು ಟರ್ಮಿನಲ್ಗಳ ಮೇಲೆ ಇರುವಂಥ ಒಂದು ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಮೆಗಾ ಕೋಚಿಂಗ್ ಟರ್ಮಿನಲ್ನ ಯಲಹಂಕದಲ್ಲಿ ಕೂಡ ಸ್ಥಾಪಿಸೋದಕ್ಕೆ ಮುಂದಾಗಿರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ರೀತಿಯಾದ ಒಂದು ಕೋಚಿಂಗ್ ಟರ್ಮಿನಲ್ಗಳಿಂದ ರೈಲು ಸಂಚಾರದಲ್ಲಿ ಆಗುವಂಥ ಒಂದು ವಿಳಂಬ ಏನಿದೆ, ಆ ಒಂದು ಟೈಮ್ ಡಿಲೇಗಳೇನಿದೆ ಇದನ್ನು ಕಡಿಮೆ ಮಾಡ್ಬೋದು. ಬಿಕಾಸ್ ಈಗ 2 ಟರ್ಮಿನಲ್ ಇದೆ, ಅಲ್ಲೇ ಎಲ್ಲ ಚೆಕ್ ಮಾಡಬೇಕು ಅಂತಂದರೆ ಆ ಟೈಮ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಬದಲಾಗಿ ಇನ್ನೂ ಒಂದು ಟರ್ಮಿನಲನ್ನು ನಿರ್ಮಿಸಿದ್ರೆ ಆ ಒಂದು ಪ್ರೆಷರ್ ಏನಿದೆ ಇವೆರಡರ ಮೇಲೆ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರೈಲು ಸಂಚಾರದ ವಿಳಂಬ ಏನಿದೆ ಅದು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೋಚಿಂಗ್ ಟರ್ಮಿನಲ್ನಲ್ಲಿ ರೈಲು ಬೋಗಿಗಳ ತೊಳಕು, ನಿರ್ವಹಣೆ ಮತ್ತು ನಿಲುಗಡೆ ನಡೆಯುತ್ತದೆ. ಇದು ಉಪನಗರ ರೈಲು ವ್ಯವಸ್ಥೆಗೆ ಸಹಾಯಕವಾಗಬಹುದು. ಕೋಚಿಂಗ್ ಟರ್ಮಿನಲ್ ಕೇವಲ ಸರಕು ರೈಲುಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸೊ ಆಬ್ವಿಯಸ್ ಆಗಿ ಇದು ರಾಂಗ್. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಏಕೆಂದರೆ ನಾನು ಹಿಂದಿನ ಒಂದು ಕ್ವೆಶನಲ್ಲಿ ಹೇಳ್ದಂಗೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಮತ್ತು ಯಶವಂತಪುರದ ಒಂದು ಟರ್ಮಿನಲ್ ಏನಿದೆ ಇವೆರಡರ ಮೇಲೆ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ಹೊಸ ಕೋಚಿಂಗ್ ಟರ್ಮಿನಲ್ ಬರ್ತಾ ಇರುವಂಥದ್ದು. ಸೊ ಹಾಗಾದಾಗ ಸಂಗೊಳ್ಳಿ ರಾಯಣ್ಣ ಮತ್ತು ಯಶವಂತಪುರದಲ್ಲಿ ಕೇವಲ ಒಂದು ಗೂಡ್ಸ್ ಟ್ರೈನ್ ಮಾತ್ರ ಹೋಗುತ್ತಾ? ಇಲ್ಲ, ಪ್ಯಾಸೆಂಜರ್ ಟ್ರೈನ್ಗಳು ಕೂಡ ಇರುತ್ತೆ. ಸೊ ಆ ರೀತಿಯಾಗಿ ನಾವು ಯೋಚಿಸಿದಾಗ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಎ 1 and 2 ಮಾತ್ರ, 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಅನ್ನುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನಾವು ನೋಡೋಣ. ಹ್ಯಾಮರ್ ಕ್ಷಿಪಣಿಯ ಪೂರ್ಣ ರೂಪ ಏನು? ಸೊ ಈ ಒಂದು ಕ್ವೆಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ರೀತಿಯಾದ ಕ್ವೆಶನನ್ನು UPSCಯಲ್ಲಿ ನಾವು ಹಿಂದೆ ನೋಡಿದ್ದೀವಿ. ಹಿಂದೆ UPSCಯಲ್ಲಿ ಥಾರ್ಡ್ ಅನ್ನೋದರ ಫುಲ್ ಫಾರ್ಮ್ ಏನು ಅನ್ನೋವಂಥದ್ದು ಒಂದು ಕ್ವೆಶನ್ ಏನೋ ಬಂದಿತ್ತು ವಿತ್ ರೆಸ್ಪೆಕ್ಟ್ ಟು ಥಾರ್ಡ್. ಇದು USA ಒಂದು ಮಿಸೈಲ್ ಆಗಿತ್ತು, ಅದರ ಕುರಿತಾಗಿ ಕ್ವೆಶನ್ ಬಂದಿತ್ತು. ಸೊ ಅದೇ ರೀತಿಯಲ್ಲಿ ಹ್ಯಾಮರ್ ಕ್ಷಿಪಣಿಯ ಬಗ್ಗೆ ಕೂಡ ಕ್ವೆಶನ್ ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ. ಯಾಕೆ ಅಂತಂದರೆ ಭಾರತದಲ್ಲಿ ಈ ಒಂದು ಹ್ಯಾಮರ್ ಕ್ಷಿಪಣಿಯನ್ನು ಉತ್ಪಾದನೆ ಮಾಡೋದಕ್ಕೆ ಭಾರತ ಮತ್ತು ಫ್ರಾನ್ಸ್ ಒಪ್ಪಂದವೊಂದನ್ನು ಸಹಿ ಮಾಡಿದೆ. ಸೊ ಆ ಒಂದು ದೃಷ್ಟಿಯಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಬಂದು ನಾನು ಡೈರೆಕ್ಟಾಗಿ ಆನ್ಸರನ್ನು ಹೇಳ್ತೀನಿ, ಬಿಕಾಸ್ ಈಗ ಆಲ್ರೆಡಿ ನಾವು ಇದನ್ನ ತುಂಬಾ ಡಿಸ್ಕಸ್ ಮಾಡಿರುವಂಥ ಕಾರಣ ಮತ್ತೆ ನಾನು ಇಲ್ಲಿ ಇದನ್ನ ಡ್ರ್ಯಾಗ್ ಔಟ್ ಮಾಡಲ್ಲ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ, ಹೈಲಿ ಅಜೈಲ್ ಮಾಡ್ಯುಲಾರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಅನ್ನುವಂಥದ್ದು. ಸೊ ಇದು ಹ್ಯಾಮರ್ನ ಫುಲ್ ಫಾರ್ಮ್ ಆಗಿದೆ. ನಾವು ವಿಡಿಯೋದಲ್ಲಿ ನೋಡುವಾಗಲೂ ಕೂಡ ಇದರ ಫುಲ್ ಫಾರ್ಮನ್ನು ನೋಡಿದ್ವಿ ಆ್ಯಂಡ್ ಆಗಲೂ ಕೂಡ ನಾನು ಹೇಳಿದ್ದೆ ಈ ರೀತಿಯಾದ ಕ್ವೆಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಅಂತ. ಸೊ ಅದೇ ದೃಷ್ಟಿಯಲ್ಲಿ ಈ ಒಂದು ಕ್ವೆಶನನ್ನು ನಾವು ರಿವೈಸ್ ಮಾಡಿರುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಭಾರತೀಯ ವಾಯುಪಡೆಯ ಯಾವ ಯುದ್ಧ ವಿಮಾನದಲ್ಲಿ ಹ್ಯಾಮರ್ ಕ್ಷಿಪಣಿ ಬಳಸಲಾಗುತ್ತದೆ? ಸೊ ಇದನ್ನು ಪ್ರಾಕ್ಟೀಸ್ ಕ್ವೆಶನ್ ಅಂತ ತಗೊಳ್ಳಿ, ಬಿಕಾಸ್ ಇಟ್ ಇಸ್ ವೆರಿ ಈಸಿ. ನಾನು ವಿಡಿಯೋದಲ್ಲೂ ಕೂಡ ಇದರ ಬಗ್ಗೆ ಹೇಳಿರುವಂಥ ಕಾರಣ. ಸೊ ಆಪ್ಷನ್ಸನ್ನು ಓದಿ ನಿಮ್ಮ 5 ಸೆಕೆಂಡ್ಸನ್ನು ಕೊಡ್ತೀನಿ. ಮೊದಲಿಗೆ ಸುಖಾಯ್ 30 MKI, MiG-21, ರಫೇಲ್, ತೇಜಸ್ ಮಾರ್ಕ್ 1. ಸೊ ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ.
ಸೊ ಆನ್ಸರ್ ಏನು, ರಫೇಲ್ ಯುದ್ಧ ವಿಮಾನದಲ್ಲಿ ಇದನ್ನು ಬಳಸ್ಬೋದು ಅಂತ. ನಾನು ಅಲ್ಲೂ ಕೂಡ ಈ ವಿಡಿಯೋದಲ್ಲಿ ಇದನ್ನ ಹೇಳಿದ್ದೆ. ಈ ಒಂದು ಕ್ಷಿಪಣಿ ಏನಿದೆ ಇದನ್ನ ರಫೇಲ್ ಯುದ್ಧ ವಿಮಾನದಲ್ಲಿ ಬಳಸ್ಬೋದು. ಆ್ಯಂಡ್ ಆಲ್ಸೋ ಭಾರತ ಮತ್ತು ಫ್ರಾನ್ಸ್ನ ಒಂದು ಒಪ್ಪಂದಗಳು ಏನಾಯಿತು ಈ ವಾರದಲ್ಲಿ, ಅದರಲ್ಲಿ ಒಂದು ಈ ಹ್ಯಾಮರ್ ಮಿಸೈಲ್ನ ಪ್ರೊಡಕ್ಷನು, ಇನ್ನೊಂದು ರಫೇಲ್ ಯುದ್ಧ ವಿಮಾನವನ್ನು ಮತ್ತೆ ನಾವು ಪರ್ಚೇಸ್ ಮಾಡ್ತೀವಿ ಫ್ರಾನ್ಸಿಂದ ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ನೋಡಿರುವಂಥ ಕಾರಣ ಈ ಒಂದು ಕ್ವೆಶನನ್ನು ಪ್ರಾಕ್ಟೀಸ್ ಕ್ವೆಶನ್ ಆಗಿ ನೋಡಿದ್ವಿ. ಈಗ ಇದು ರಿವಿಷನ್ ಕೂಡ ಆಗಿದೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದವು ಯಾವುವು? ಹ್ಯಾಮರ್ ಕ್ಷಿಪಣಿ ಗುರಿ ಮೇಲೆ ಹೆಚ್ಚಿನ ನಿಖರತೆಯಿಂದ ದಾಳಿ ಮಾಡುತ್ತದೆ. ಇದು ಗಾಳಿಯಿಂದ ನೆಲದ ಗುರಿಗಳಿಗೆ ಬಳಸಲಾಗುತ್ತದೆ. ಇದು ನೌಕಾಪಡೆಯ ಸಬ್ಮರೀನ್ನಿಂದ ಉಡಾಯಿಸಲಾಗುತ್ತದೆ. ಸೊ ಇದು ಆಲ್ರೆಡಿ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ, ಬಿಕಾಸ್ ಹಿಂದಿನ ಒಂದು ಕ್ವೆಶನ್ ಅನ್ನ ನಾವು ನೋಡಿದ್ವಿ. ಸೊ ಈ ಒಂದು ಕ್ಷಿಪಣಿ ಏನಿದೆ ಇದನ್ನ ರಫೇಲ್ ಏರ್ಕ್ರಾಫ್ಟ್ ಅಲ್ಲಿ ಇದನ್ನ ಲಾಂಚ್ ಮಾಡುವಂಥದ್ದು ಅಥವಾ ಉಡಾವಣೆಗೆ ರಫೇಲ್ ಏರ್ಕ್ರಾಫ್ಟ್ ಅನ್ನ ಬಳಸುವಂಥದ್ದು. ಒಂದು ಈ ರೀತಿಯಾಗಿ ನೋಡಿದ್ರೆ, ಇಲ್ಲ ನಿಮ್ಗೇನು ಗೊತ್ತೇ ಇಲ್ಲ, ಈ ಕ್ವೆಶನ್ ಫ್ರೆಶ್ ಆಗಿ ಬಂದಿದೆ ಅಂತ ನಾವು ಅಂದ್ಕೊಂಡ್ರೆ, ಇಲ್ಲೇ ನೋಡಿ ಈ ಎರಡು ಸೆಂಟೆನ್ಸ್ಗಳನ್ನು ಕಂಪೇರ್ ಮಾಡಿ. ಇದು ಗಾಳಿಯಿಂದ ನೆಲದ ಗುರಿಗಳಿಗೆ ಬಳಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ, ಅಂದರೆ ಏರ್ ಟು ಗ್ರೌಂಡ್ ಅಂತ ಹೇಳೋದು, ಅಥವಾ ಏರ್ ಟು ಸರ್ಫೇಸ್ ಮಿಸೈಲ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲೇನು ಹೇಳ್ತಾರೆ, ಸಬ್ಮರೀನ್ನಿಂದ ಉಡಾಯಿಸಲಾಗುತ್ತದೆ. ಸಬ್ಮರೀನ್ನಿಂದ ಉಡಾಯಿಸಿದ್ರೆ ಇದೇನಾಗುತ್ತೆ, ಸರ್ಫೇಸ್ ಟು ಏರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೆರಡು ಕಾಂಟ್ರಡಿಕ್ಟ್ ಆಗ್ತಾ ಇದೆಯಾ? ಸೊ ಹೀಗಿರುವಾಗ ಇಂಥ ಒಂದು ಸ್ಟೇಟ್ಮೆಂಟ್ಗಳಿದೆ ಅಂತಂದರೆ, ಇಂಥ ಒಂದು ಸ್ಟೇಟ್ಮೆಂಟಲ್ಲಿ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ಕಾಂಟ್ರಡಿಕ್ಟ್ ಆಗ್ತಾ ಇದೆ ಎರಡು ಸ್ಟೇಟ್ಮೆಂಟ್ಗಳು, ಅಂದರೆ ಎರಡು ಸ್ಟೇಟ್ಮೆಂಟ್ಗಳು ಅಪೋಸಿಂಗ್ ಆಗಿದೆ, ವಿರುದ್ಧವಾಗಿದೆ ಅಂತ ನಾವು ನೋಡಿದಾಗ ಅಲ್ಲಿ ಕೇವಲ ಒಂದು ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿರುತ್ತೆ. ಸೊ ಅದನ್ನು ನೋಡಿದಾಗ ಇಲ್ಲಿ ನಮಗೆ ಇದು ನೌಕಾಪಡೆಯ ಸಬ್ಮರೀನ್ದಲ್ಲ, ಬದಲಿಗೆ ಇದು ಏರ್ ಟು ಗ್ರೌಂಡ್ಗೆ ಮಾಡುವಂಥದ್ದು, ರಫೇಲ್ ಯುದ್ಧ ವಿಮಾನದಿಂದ ಇದನ್ನು ಉಡಾಯಿಸುವಂಥದ್ದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗ್ ಆಗುತ್ತೆ. ಆಪ್ಷನ್ ಎ 1 and 2 ಮಾತ್ರ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ಈಗ ಮುಂದಿನ ಒಂದು ಕ್ವೆಶನ್ ಅನ್ನು ನೋಡೋಣ. ಗ್ರೇಟ್ ನಿಕೋಬಾರ್ ಯೋಜನೆಯ ಪ್ರಮುಖ ಅಂಶ ಯಾವುದು? ಸೊ ನಾವು ಗ್ರೇಟ್ ನಿಕೋಬಾರ್ ಯೋಜನೆಯನ್ನು ಈಗ ಸದ್ಯಕ್ಕೆ ಮಾಡೋದಕ್ಕೆ ಭಾರತ ಸರ್ಕಾರ ಮುಂದಾಗಿದೆ, ಅದಕ್ಕೆ ಗೋ ಕೊಟ್ಟಿದೆ ಅಂತ ಹೇಳಿ ನೋಡಿದ್ವಿ. ಸುಮಾರು 92,000 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರಾಜೆಕ್ಟ್ ಇದಾಗಿದೆ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡಿದ್ವಿ. ಸೊ ಇದರಲ್ಲಿ ಮುಖ್ಯವಾಗಿ ಏನೇನಿದೆ ಅದರಲ್ಲಿ ಇವ್ರು ಕೇಳಿದ್ರು ಪ್ರಮುಖ ಅಂಶ ಯಾವುದು ಅಂತ ಅಂದರೆ ಟ್ರಾನ್ಸ್ಶಿಪ್ಮೆಂಟ್ ಬಂದರನ್ನು ನಿರ್ಮಿಸುವಂಥದ್ದು. ಯಾಕೆ ಅಂದರೆ ಗ್ರೇಟ್ ನಿಕೋಬಾರ್ ಎಲ್ಲಿಗಿದೆ, ಮಲಾಕಾ ಸ್ಟ್ರೈಟ್ ಹತ್ರ ಬರುತ್ತೆ. ಸೊ ಮಲಾಕಾ ಸ್ಟ್ರೇಟ್ ಏನಿದೆ ಅಲ್ವಾ, ಈ ಮಲಾಕಾ ಸ್ಟ್ರೇಟಲ್ಲಿ ಪ್ರಪಂಚದ 85% ಆಫ್ ಟ್ರೇಡ್ ಏನಾಗುತ್ತಲ್ಲ ಇದು ಮಲಾಕಾ ಸ್ಟ್ರೇಟ್ ಥ್ರೂ ಆಗುತ್ತೆ. ಸೊ ಅದೇ ಒಂದು ರೀಸನ್ನಿಂದ ಟ್ರಾನ್ಸ್ಶಿಪ್ಮೆಂಟ್ ಬಂದರನ್ನು ಗ್ರೇಟ್ ನಿಕೋಬಾರ್ ರೀಜನಲ್ಲಿ ನಾವು ಏನಂತೀವಿ ಸ್ಥಾಪಿಸಿದ್ರೆ ಭಾರತಕ್ಕೆ ಕೂಡ ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಪ್ರಾಜೆಕ್ಟನ್ನು ಕೈಗೊಂಡಿದ್ದಾರೆ. ಆ್ಯಂಡ್ ಎಸ್, ಟ್ರಾನ್ಸ್ಶಿಪ್ಮೆಂಟ್ ಬಂದರು ಮುಖ್ಯವಾದ ಒಂದು ಅಂಶ. ಬೇರೆ ಬೇರೆ ಏನು ಅಂತಂದರೆ ಅಲ್ಲಿ ಒಂದು ಪವರ್ ಪ್ಲ್ಯಾಂಟನ್ನು ನಿರ್ಮಿಸೋದಿರ್ಬೋದು, ಟೂರಿಸಮ್ನ ಹೆಚ್ಚು ಮಾಡೋದಕ್ಕೆ ಅಲ್ಲಿ ಹೋಟೆಲ್ಗಳನ್ನು, ರೆಸಾರ್ಟ್ಗಳನ್ನು ನಿರ್ಮಿಸೋದಿರ್ಬೋದು, ಈ ಎಲ್ಲ ಒಂದು ಏನಂತೀವಿ ಇನಿಷಿಯೇಟಿವ್ಸನ್ನು ಕೂಡ ಅಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ತರ್ತಾ ಇರುವಂಥದ್ದು. ಬಟ್ ಪ್ರಮುಖ ಅಂಶ ಬಂದು ಟ್ರಾನ್ಸ್ಶಿಪ್ಮೆಂಟ್ ಬಂದರನ್ನು ನಿರ್ಮಿಸುವಂಥದ್ದು. ಸೊ ಮುಂದಿನ ಒಂದು ಕ್ವೆಶನ್ ಅನ್ನು ನೋಡೋಣ. ಕೆಂಪು ಅಕ್ಕಿಯ ಪ್ರಮುಖ ಆರೋಗ್ಯ ಲಾಭ ಯಾವುದು? ಸೊ ಈ ಒಂದು ಕ್ವೆಶನ್ ಯಾಕೆ ನೋಡ್ತಾ ಇದ್ದೀವಿ ಅಂತಂದರೆ, ಸಹ್ಯಾದ್ರಿ ಸಿಂಧೂರ ಅನ್ನುವಂಥ ಒಂದು ಕೆಂಪು ಅಕ್ಕಿಯ ತಳಿಯನ್ನು ಶಿವಮೊಗ್ಗದಲ್ಲಿ ಈಗಾಗಲೇ ಶಿವಮೊಗ್ಗದ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಏನಿದೆ ಇದು ಅಭಿವೃದ್ಧಿಪಡಿಸಿ ಅದನ್ನ ಟ್ರಯಲ್ ಪೀರಿಯಡ್ಗೆ ಬಿಟ್ಟಿದ್ರು. ಸೊ ಅದು ಇಟ್ ಹ್ಯಾಸ್ ಗಿವನ್ ವೆರಿ ಗುಡ್ ಸಕ್ಸಸ್ ಅನ್ನುವಂಥದ್ದು. ಸೊ ಈ ಸಹ್ಯಾದ್ರಿ ಸಿಂಧೂರದ ಒಂದು ತಳಿಯ ಬಗ್ಗೆ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿದ್ವಿ. ಅಂದರೆ 120 days ಒಳಗಡೆ ಅದು ಮೆಚ್ಯೂರ್ ಆಗುತ್ತೆ ಅನ್ನುವಂಥದ್ದು ಇರ್ಬೋದು. ಇಲ್ಲ ಅಂತಂದರೆ ಇರಿಗೇಟೆಡ್ ಇದರಲ್ಲಿ ಆಲ್ಮೋಸ್ಟ್ 50 to 55 ಕ್ವಿಂಟಲ್ಸ್ ಅಷ್ಟು ಇಳುವರಿಯನ್ನು ಕೊಡುತ್ತೆ. ಇಲ್ಲ ನಾರ್ಮಲ್ ಒಂದು ಫಾರ್ಮಿಂಗಲ್ಲಿ ನಾವು ನೋಡಿದಾಗ 18-20 ಕ್ವಿಂಟಲ್ ಅಷ್ಟು ಔಟ್ಪುಟನ್ನು ಕೊಡುತ್ತೆ ಅನ್ನುವಂಥ ಒಂದು ಮುಖ್ಯವಾದ ಅಂಶಗಳನ್ನು ನೋಡಿದ್ವಿ. ಅದರ ಜೊತೆಗೆ ಇದರ ಒಂದು ಆರೋಗ್ಯ ಲಾಭಗಳನ್ನು ನೋಡಿದ್ವಿ. ಏನೇನು ಅಂತಂದರೆ, ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಐರನ್ ಇರ್ಬೋದು, ಜಿಂಕ್ಗಳ ಒಂದು ಕಂಟೆಂಟ್ ಇದೆ ಅನ್ನೋದು. ತದನಂತರ ನೋಡಿದ್ರೆ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಇದರಲ್ಲಿ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನೋಡಿದ್ವಿ. ಆಲ್ಸೋ ಇಟ್ ಹ್ಯಾಸ್ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನೋಡಿದ್ವಿ. ಅಂದರೆ ಸೊ ಡಯಾಬಿಟಿಕ್ ಪೀಪಲ್ಗಳೇನಿದ್ದಾರೆ, ಮಧುಮೇಹ ರೋಗಿಗಳೇನಿದ್ದಾರೆ ಅವರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಸೊ ಇಲ್ಲಿ ಆನ್ಸರ್ ಏನು, ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಮೌಲ್ಯವನ್ನು ಹೊಂದಿರುವಂಥದ್ದು. ಮುಂದಿನ ಒಂದು ಕ್ವೆಶನ್ ಅನ್ನು ನೋಡೋಣ. ವಿಕ್ರಮ್ ಭಾಷಾ ಮಾದರಿಯಂಥ ವ್ಯವಸ್ಥೆಗಳು ಯಾವ ಕಾರ್ಯಗಳಲ್ಲಿ ಉಪಯುಕ್ತ? ಆಪ್ಷನ್ ಎ ಭೂಕಂಪ ಮಾಪನ, ಪಠ್ಯರಚನೆ ಮತ್ತು ಭಾಷಾಂತರ, ಹವಾಮಾನ ನಿಯಂತ್ರಣ, ವಿದ್ಯುತ್ ಉತ್ಪಾದನೆ. ಸೊ ಇಲ್ಲಿ ಆನ್ಸರ್ ನಿಮ್ಗೆ ಗೊತ್ತಿದೆ, ಪಠ್ಯರಚನೆ ಮತ್ತು ಭಾಷಾಂತರ. ಏನು ಈ ವಿಕ್ರಮ್ ಭಾಷಾ ಮಾದರಿ ಅಂತಂದರೆ, ಇತ್ತೀಚೆಗಷ್ಟೇ ಭಾರತದಲ್ಲಿ ನಡೆದಂತಹ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ ಏನಿದೆ, ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್. ಸೊ ಈ ಒಂದು ಸಮಿಟಲ್ಲಿ ಬೆಂಗಳೂರಿನ ಸ್ಟಾರ್ಟಪ್ ಆಗಿರುವಂಥ ಸರ್ವಮ್ AI
ಅನ್ನುವಂಥ ಒಂದು ಕಂಪನಿ ಈ ಒಂದು ವಿಕ್ರಮ್ ಲ್ಯಾಂಗ್ವೇಜ್ ಮಾಡೆಲನ್ನು ರಿಲೀಸ್ ಮಾಡಿದ್ದಾರೆ, ಅಂದರೆ ಅಭಿವೃದ್ಧಿಪಡಿಸಿರುವಂಥದ್ದು. ಸೊ ಯಾಕೆ ಈ ಒಂದು ವಿಕ್ರಮ್ ಭಾಷಾ ಮಾಡೆಲ್ ಅಂತ ನಾವು ನೋಡಿದ್ರೆ, ಈ ಒಂದು ಏನು ChatGPT ಇರ್ಬೋದು, ಪರ್ಪ್ಲೆಕ್ಸಿಟಿ ಇರ್ಬೋದು, ಇವೆಲ್ಲ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಆಂಗ್ಲ ಭಾಷೆಯಲ್ಲಿ ಇಂಗ್ಲೀಷ್ನಲ್ಲಿ ಇರುವಂಥದ್ದು. ಅದಕ್ಕೆ ಫೀಡ್ ಮಾಡುವಂಥ ಒಂದು ಕಂಟೆಂಟ್ ಏನಿರುತ್ತೆ ಆ ಕಂಟೆಂಟು ಕೂಡ ಎಲ್ಲ ಇಂಗ್ಲೀಷಲ್ಲಿ ಇರುವಂಥದ್ದು. ಸೊ ಅವಾಗ ಪ್ರಾಬ್ಲಮ್ ಏನು ಅಂತಂದ್ರೆ ನಮಗೆ ಕನ್ನಡದಲ್ಲಿ ಏನಾದ್ರು ಬೇಕು ಅಂತಂದರೆ ಅಷ್ಟು ಎಫೆಕ್ಟಿವ್ ಆಗಿ ಸಿಕ್ಕೋತಿಲ್ಲ. ಸೊ ಆ ಒಂದು ಕಾರಣದಿಂದ ಏನು ಮಾಡಿದ್ದಾರೆ, ಈ ಒಂದು ವಿಕ್ರಮ್ ಭಾಷಾ ಮಾದರಿಯನ್ನು ನಿರ್ಮಿಸಿದ್ದಾರೆ. ಸೊ ವಿಕ್ರಮ್ ಭಾಷಾ ಮಾದರಿಯಲ್ಲಿ 11ಕ್ಕೂ ಅಧಿಕ ಭಾರತೀಯ ಲ್ಯಾಂಗ್ವೇಜ್ಗಳೇನಿದೆ, ಭಾರತೀಯ ಭಾಷೆಗಳನ್ನು ಇದರಲ್ಲಿ ಫೀಡ್ ಮಾಡಲಾಗಿದೆ. ಸೊ ದಟ್ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಆಗಿ ಇದು ವರ್ಕ್ ಮಾಡುತ್ತೆ, ಎಸ್ಪೆಷಲಿ ಫಾರ್ ಇಂಡಿಯನ್ ಎನ್ವಿರಾನ್ಮೆಂಟ್ ಅನ್ನೋದನ್ನು. ಸೊ ಅದರ ಕುರಿತಾಗಿ ನಾವು ಈಗಾಗಲೇ ಕಂಪ್ಲೀಟ್ ಆಗಿ ನೋಡಿರುವಂಥ ಕಾರಣ ಇಲ್ಲಿ ನಾನು ಮತ್ತೆ ಅದನ್ನ ಮಾತಾಡೋದಿಲ್ಲ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಮುಂದಿನ ಒಂದು ಕ್ವೆಶನ್ ಅನ್ನು ನೋಡೋಣ. GSDP ಆಧಾರದ ಮೇಲೆ ಕರ್ನಾಟಕವು ದೇಶದಲ್ಲಿ ಯಾವ ಸ್ಥಾನದಲ್ಲಿದೆ? ಸೊ ಇತ್ತೀಚೆಗಷ್ಟೇ RBI ರಾಜ್ಯಗಳ ಒಂದು GSDP ಒಂದು ರ್ಯಾಂಕಿಂಗ್ ಅನ್ನ ರಿಲೀಸ್ ಮಾಡಿತ್ತು. ಸೊ ಅದರ ಕುರಿತಾಗಿ ನಾವು ನೋಡಿದ್ವಿ. ಅಂಡ್ ಆ ಒಂದು ವಿಡಿಯೋದಲ್ಲಿ ನೋಡುವಾಗಲೂ ನಾನು ಹೇಳಿದೆ ಕ್ವೆಶನ್ ಅನ್ನ ಈ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಇದನ್ನ ಪ್ರಾಕ್ಟೀಸ್ ಕ್ವೆಶನ್ ಅಂತ ನಾವು ತಗೊಳ್ಳೋಣ. ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಸರ್ ಬಂದು 4ನೇ ಸ್ಥಾನ. ಕಳೆದ ವರ್ಷ 3ನೇ ಸ್ಥಾನದಲ್ಲಿತ್ತು, ಈಗ ಉತ್ತರ ಪ್ರದೇಶ 3ನೇ ಸ್ಥಾನದಲ್ಲಿದೆ, ಕರ್ನಾಟಕ 4ನೇ ಸ್ಥಾನದಲ್ಲಿ ಇರುವಂಥದ್ದು. 1ನೇ ಸ್ಥಾನದಲ್ಲಿ ಯಾವುದಿದೆ? ಮಹಾರಾಷ್ಟ್ರ ಇದೆ. 2ನೇ ಸ್ಥಾನದಲ್ಲಿ ತಮಿಳುನಾಡು ಇದೆ. ಓಕೆನಾ? ಸೊ ಇಷ್ಟು ಈ ಒಂದು ಕ್ವೆಶನ್ ಆಗಿದೆ. ಮುಂದಿನ ಒಂದು ಕ್ವೆಶನ್ ಅನ್ನು ನಾವು ನೋಡೋಣ. ಸೊ ಇಷ್ಟು ಈ ವಾರದ ಒಂದು ರಿವಿಷನ್ ಕ್ಲಾಸ್ ಆಗಿದೆ. ಧನ್ಯವಾದಗಳು.